ಹಾಯ್. ಈಗ್ಲಾ ಮನೆಗೆ ಬರೋದು? ಅಷ್ಟು ಸಲ ಕಾಲ್ ಮಾಡಿದೆ, ವಾಪಸ್ ಒಂದ್ಸಲ ಕಾಲ್ ಮಾಡ್ಬೋದಲ್ವಾ? ಹಾಗ ಕಾಲ್ ಮಾಡೋದು? ನಾನು ಹೋಗ್ಬೇಕಾದ್ರೆ ಹೇಳ್ದೆ ತಾನೇ ಇವತ್ತೊಂದು ಮೀಟಿಂಗ್ ಇದೆ ಅಂತ. ನೀನು ಕಾಲ್ ಮಾಡಿದಾಗ ನಾನು ಮೀಟಿಂಗಲ್ಲೇ ಇದ್ದೆ. ಮೀಟಿಂಗ್ ಮುಗಿದ್ಮೇಲಾದ್ರೂ ಕಾಲ್ ಮಾಡ್ಬೋದು ತಾನೆ? ಅಲ್ಲ, ಅಷ್ಟೊಂದ್ಸರಿ ಕಾಲ್ ಮಾಡಿದ್ದೀನಿ, ಯಾಕೆ ಅಂತ ಕೇಳಕ್ ಒಂದ್ಸಲ ಆದ್ರೂ ಕಾಲ್ ಮಾಡಿದ್ರಾ? ಏನೇನು ಅಷ್ಟು ಸಲ ಕಾಲ್ ಮಾಡೋದು? ಹೊರಗಡೆ ಹೋದ್ಮೇಲೆ 10 ಕೆಲಸ ಇರುತ್ತೆ. ನಾನು ಮೀಟಿಂಗ್ ಮುಗಿಸ್ಕೊಂಡು ಇನ್ನೊಂದು ಕ್ಲೈಂಟ್ನ ಮೀಟ್ ಮಾಡೋದಿತ್ತು. ನೀನು ಅರ್ಥ ಮಾಡ್ಕೊಳ್ಳೋದಲ್ವಾ? ಅಷ್ಟೊಂದು ಸಲ ಕಾಲ್ ಮಾಡಿದ್ರೆ ನಂಗೆ ಡಿಸ್ಟರ್ಬ್ ಆಗಲ್ವಾ? ನಿನ್ನ ಕಾಲ್ಗಳಿಂದಾಗಿ ಮೀಟಿಂಗಲ್ಲಿ ಸರಿಯಾಗಿ ಡಿಸ್ಕಷನೂ ಆಗಲಿಲ್ಲ. ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನಿನಗೆ ಫೋನ್ ಮಾಡೋಣ ಅಂದರೆ ಬ್ಯಾಟ್ರಿ ಲೋ, ಮೊಬೈಲ್ ಆಫ್ ಆಗಿದೆ. ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ನಾನೇನು ಸುಮ್ಮನೆ ಕಾಲ್ ಮಾಡಿರಲಿಲ್ಲ. ನಾನು ಯಾವತ್ತಾದ್ರೂ ಈ ರೀತಿ ಮಾಡಿದ್ದೀನಾ? ಹಾಗೆ ಪದೇ ಪದೇ ಕಾಲ್ ಮಾಡ್ತೀನಿ ಅಂದರೆ ಏನೋ ರೀಸನ್ ಇರುತ್ತೆ ತಾನೆ? ಏನು ಅಂಥದ್ದೇನಾಗಿತ್ತು ತಲೆ ಹೋಗುವಂಥದ್ದು? ಇಲ್ಲಿ ಮನೆಗೆ ಫೈನಾನ್ಷಿಯಲ್ ಕಡೆ ರೌಡಿಗಳು ನುಗ್ಗಿದ್ರು. ಏನು? ಅವ್ರು ಮತ್ತೆ ಬಂದಿದ್ರಾ? ಹೌದು, ಸಂಜೆ ಗಾಡಿ ತರ್ತೀವಿ, ಮನೇಲಿರೋದನ್ನೆಲ್ಲ ಎತ್ತ ಹಾಕೊಂಡು ಹೋಗ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಮನೇಲಿರೋ ಟಿವಿಗೆ ಎಷ್ಟು ಬೆಲೆ, ಫ್ರಿಜ್ಗೆ ಎಷ್ಟು ಬೆಲೆ ಅಂತ ಲೆಕ್ಕ ಹಾಕ್ತಾ ಇದ್ರು. ಹಾಗಿದ್ದಕ್ಕಿದ್ದಾಗೆ ಮನೆಗೆ ನುಗ್ಗಿ ಮನೆ ಸಾಮಾನುಗಳನ್ನೆಲ್ಲ ಲೆಕ್ಕ ಹಾಕೋಕೆ ಶುರು ಮಾಡಿದ್ರೆ ನನಗೆ ಭಯ ಆಗದೆ ಇರುತ್ತಾ? ಅದಕ್ಕೆ ಕಾಲ್ ಮಾಡಿದ್ದು. ನಿಮಗೆ ವಾಪಸ್ ಕಾಲ್ ಮಾಡೋ ಕರ್ಟೆಸಿ ಅಂತೂ ಇಲ್ಲ, ಮೇಲಿಂದ ನನಗೆ ರೇಗ್ತೀರಾ. ನಾನೇನು ಮಾಡಬೇಕಾಗಿತ್ತು? ಅವರು ಮನೆ ಸಾಮಾನುಗಳನ್ನೆಲ್ಲ ತಗೊಂಡು ಹೋಗಿದ್ರೆ? ಸಾರಿ ಚೈತ್ರ, ಇಲ್ಲಿ ಹೀಗೆ ನಡೆದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಪರಿಸ್ಥಿತಿ ಹೀಗಿದೆ ಅಂತ ಗೊತ್ತಿದೆ ತಾನೆ? ಅದು ಹಾಗಲ್ಲ ಚೈತ್ರ. ಮನೆಯಿಂದ ಹೊರಗಡೆ ಹೋದರೆ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಸಿಕ್ಕಿದ್ರೆ ಸಾಕು ಅಂತ ಅದರ ಯೋಚನೆಯಲ್ಲೇ ಇರ್ತೀನಿ. ದುಷ್ಯಂತ್, ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನನ್ನಿಂದಂತೂ ಒಬ್ಬಳೇ ಇರೋಕ್ಕೆ ಸಾಧ್ಯ ಇಲ್ಲ. ನಿಮ್ಗೇನು, ನೀವು ಹೊರಗಡೆ ಹೋಗ್ಬಿಡ್ತೀರಾ. ಇಲ್ಲಿ ಸಾಯ್ಬೇಕಾಗಿರೋದು ನಾನು ತಾನೆ. ಆ ಫೈನಾನ್ಷಿಯಲ್ ಕಡೆಯವರು ಪದೇ ಪದೇ ಬಂದು ನನಗೆ ಹೆದರಿಸ್ತಾರೆ. ದುಷ್ಯಂತ್, ನೀವೇನಾದರೂ ಮಾಡಿ ಮೊದಲು ಆ ಫೈನಾನ್ಷಿಯಲ್ ಕಡೆ ತಪ್ಪಿಸಿ. ನೀವೆಲ್ಲಿಂದಾದರೂ ಹಣ ತನ್ನಿ. ನನಗೆ ಈ ಹಿಂಸೆ ತಡೆಯೋಕ್ಕಾಗ್ತಿಲ್ಲ. ಎಲ್ಲಿಂದಾದರೂ ಅಂದರೆ ಎಲ್ಲಿಂದ ತರಲಿ? ಹಾಗೆ ತರುವಾಗಿದ್ರೆ ಇಷ್ಟು ದಿನ ಯಾಕೆ ಒದ್ದಾಡ್ತಿದ್ದೆ? ಅದಕ್ಕೆ ಹೇಳಿದ್ದು ದುಷ್ಯಂತ್, ನಮ್ಮ ಅಪ್ಪನ ಹತ್ರ ಸಾಲ ಅಂತಾದರೂ ಹಣ ತಗೊಳ್ಳಿ ಅಂತ. ಪರಿಸ್ಥಿತಿ ಹೀಗೆ ಆದರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ? ಅವರು ಸಂಜೆ ಬಂದರೂ ಬರ್ಬೋದು. ಅವ್ರೇನಾದರೂ ಬಂದರೆ ನಾವು ಬೀದಿಗೆ ಬರೋದಂತೂ ಗ್ಯಾರಂಟಿ ದುಷ್ಯಂತ್. ಬಂದವ್ರು ಏನು ಹೇಳಿದ್ರು? ಅವ್ರಾಗಲೇ ಎಲ್ಲ ಎತ್ತು ಹಾಕೊಂಡು ಹೋಗಿರಿದ್ರು. ಆದರೆ ಅದು ಯಾಕೋ ಸಂಜೆ ಬರ್ತೀವಿ ಅಂತ ಹೇಳಿ ಹೋದ್ರು. ಅವ್ರೇನಾದರೂ ಬಂದರೆ ನೀವೇನು ಮಾಡ್ತೀರಾ ದುಷ್ಯಂತ್? ಈ ಮನೆ ಉಳಿಸ್ಕೋತೀರಾ? ಅವರನ್ನ ಎದುರಿಸ್ತೀರಾ? ಒಬ್ಬರೇ ಏನು ಮಾಡೋಕ್ಕಾಗತ್ತೆ? ಸುಮ್ಮನೆ ನೋಡ್ತಾ ನಿಲ್ಬೇಕಾಗತ್ತೆ ದುಷ್ಯಂತ್. ಕೆಟ್ಟ ಜನಗಳು ದುಷ್ಯಂತ್. ಕಾರ್ ಕಿತ್ಕೊಂಡು ಹೋದಾಗೆ ಮನೇನು ಕಿತ್ಕೊಂಡು ಆಚೆ ಹಾಕಿದ್ರೆ ನಾವೆಲ್ಲಿಗೆ ಹೋಗೋದು ಅವಾಗ? ಸ್ವಲ್ಪ ಯೋಚನೆ ಮಾಡಿ. ಬೆಂಕಿ ಬಿದ್ದ ಮೇಲೆ ಬಾವಿ ತೊಡೋದಕ್ಕಿಂತ ಮುಂಚೆನೇ ವ್ಯವಸ್ಥೆ ಮಾಡಿಕೊಂಡ್ರೆ ಒಳ್ಳೇದಲ್ವಾ? ಒಂದೇ ಒಂದ್ಸಲ ಅವರು ನಮ್ಮನ್ನ ಎಳೆದು ಹೊರಗಡೆ ಹಾಕೋದನ್ನ ಕಲ್ಪಿಸ್ಕೊಂಡು ನೋಡಿ ದುಷ್ಯಂತ್. ಏನಾಗಬಹುದು ನಮ್ಮ ಪರಿಸ್ಥಿತಿ? ಯಾರು ಬರ್ತಾರೆ ನಮ್ಮ ಸಹಾಯಕ್ಕೆ? ದುಷ್ಯಂತ್, ಏನು ಮನಸ್ಸಿಗೆ ಹಚ್ಕೋಬೇಡಿ. ಪಾಪ ಕೂತ್ಕೋ. ದುಷ್ಯಂತ್, ಅವತ್ತು ಹಾಗೆ ಹೊರಟೋದ್ರಿ. ಅದು ಯಾವುದನ್ನು ತಲೆನಲ್ಲಿ ಇಟ್ಕೋಬೇಡಿ. ನೀವು ಈ ಮನೆ ಅಳಿಯ, ಇದನ್ನು ಮರಿಬೇಡಿ. ಬನ್ನಿ ದುಷ್ಯಂತ್, ಕೂತ್ಕೊಳ್ಳಿ. ಕೂತ್ಕೋಪ ದುಷ್ಯಂತ್. ಅಹಲ್ಯ, ಮಗಳು ಅಳಿಯ ಮನೆಗೆ ಬಂದಿದ್ದಾರೆ, ಸುಮ್ಮನೆ ನಿಂತ್ಕೊಂಡಿದೆಯಲ್ಲ, ಏನಾದರೂ ಕೊಡೋದು ತಾನೆ? ಸತ್ಯದೆ, ಅದನ್ನು ನಿಮ್ಮಿಂದ ನಾನು ಹೇಳಿಸ್ಕೊಳ್ಬೇಕಾ? ಜಾನು, ಹೋಗಮ್ಮ ಒಳಗಡೆ. ಬಾಪ.
ಏನಿದು ಮನೆ ಒಳಗೆ ಬರಲ್ಲ ಅಂತಿದ್ರೆ ಈಗ ಮನೆ ಒಳಗೆ ಬಂದಿರೋದು ಅಲ್ಲದೆ ಕಾಫಿ ಬೇರೆ ಕುಡಿತಿದ್ದೀರಿ. ಏನಾಯಿತು ನಿಮ್ಮ ಸ್ವಾಭಿಮಾನದ ಮಾತುಗಳು? ಅನಿರುದ್ಧ್, ನಾನೇನು ಸೋತಿಲ್ಲ. ಈ ಕ್ಷಣದಲ್ಲಿ ಕೂಡ ನಾನು ಗೆದ್ದಿದ್ದೀನಿ. ಆದರೆ ನನ್ನ ಸಮಯ ಸಂದರ್ಭ ನೋಡಿ ಕಾಲು ಎಳೆಯೋ ಪ್ರಯತ್ನ ಮಾಡಬೇಡ. ಇನ್ನೂ ಅಹಂಕಾರ ಹೋಗಿಲ್ಲ. ಏನು ಇಷ್ಟು ದೂರ ಬಂದಿದ್ದು? ನೀವು ಬಂದಿರೋ ಸ್ಥಿತಿ ನೋಡಿದ್ರೆ ಭವತಿ ಭಿಕ್ಷಾಂದೇಹಿ ಅಂತ ಬಂದಿರೋ ಹಾಗಿದೆ. ಅನಿರುದ್ಧ, ಬಾಯಿ ಮುಚ್ಚು. ಮನೆಗೆ ಬಂದ ಮಗಳು ಅಳಿಯನ್ನು ಅವಮಾನ ಮಾಡ್ತಾ ಇದ್ರೆ ನಿನಗೆ ತಿಂದು ಜೀರ್ಣ ಆಗಲ್ಲ ಅನ್ಸುತ್ತೆ. ಇವ್ರ ವಿಚಾರಕ್ಕೆ ಬಂದರೆ ನಾ ಕೆಟ್ಟವನಾಗಬೇಕಾಗತ್ತೆ. ರೇ, ಆಗಿದ್ದಾಗಲಿ ಈ ವಿಚಾರಕ್ಕೆ ಬಂದೇ ಬರ್ತೀನಿ. ಏನೀಗ? ಅನಿ, ನಿಂದು ಯಾಕೋ ಜಾಸ್ತಿ ಆಯಿತು. ನೀನೇನು ಯಾರು ಕರೆದಿದ್ದಿಲ್ಲ ಮೀಡಿಯೇಟ್ ಮಾಡು ಅಂತ? ಸುಮ್ಮನಿರೋಕ್ಕಾಗೋದಿಲ್ವಾ ನಿನಗೆ? ಮೈ ಲವ್ಲಿ ಗಾಡ್ ಮದರ್, ನಿಮಗೆ ಕೊನೆಗಾಗೋದು ನಾನೇ, ನಿಮ್ಮ ಅಳಿಯ ಮಗಳಲ್ಲ. ಆಯಿತು, ನೀವೇ ಆಗುವಿರಂತೆ. ಆದರೆ ಈಗ ಸ್ವಲ್ಪ ಸುಮ್ಮನೆ ಇರಿ. ನಿಮಗೆ ದುಷ್ಯಂತ್ ಕಂಡ್ರೂ ಆಗಲ್ಲ, ಚೈತ್ರನ್ ಕಂಡ್ರೂ ಆಗಲ್ಲ. ಹಾಗಂತ ನಾವು ದ್ವೇಷ ಸಾಧಿಸೋದಕ್ಕಾಗೋದಿಲ್ಲ. ಸ್ವಲ್ಪ ಸುಮ್ಮನೆ ಇರಿ. ಚೈತ್ರ, ಹೋಗೋಣವಾ? ಇಲ್ಲ ದುಷ್ಯಂತ್, ನನ್ನ ಮಾತು ಕೇಳಿ. ಈಗ ನೀವು ಇಷ್ಟು ಸಹಿಸ್ಕೊಳಕ್ಕಾಗಲಿಲ್ಲ ಅಂದರೆ ಮುಂದೆ ಇದಕ್ಕಿಂತ 10ರಷ್ಟು ಅನುಭವಿಸ್ಬೇಕಾಗತ್ತೆ. ಚೈತ್ರ, ಏನು ವಿಷಯ? ಏನಿಲ್ಲ ಅದಕ್ಕೆ ಹೊರಡೋ ಮಾತಾಡ್ತಿದ್ರಿ ನೋಡಿ. ಹಾಗೆಲ್ಲ ಏನೂ ಮಾಡಬೇಡಿ. ನಿಮಗೆ ಅವಮಾನ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಏನು ವಿಷಯ ಅಂತ ಹೇಳಿ. ಅಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳು ಮಗು. ಅದು ಅಪ್ಪ, ನೀವು ನನಗೆ ಅರ್ಶಿನ ಕುಂಕುಮಕ್ಕೆ ಅಂತ ಒಂದು ಅಮೌಂಟ್ ಕೊಟ್ಟಿದ್ರಿ. ಹೌದು, ಅದನ್ನು ವಾಪಸ್ ನೀವೇ ಕೊಟ್ಟರಲ್ಲಮ್ಮ. ಅದು ಯಾಕೆ ಅಂತ ನಿಮಗೂ ಗೊತ್ತು. ಆದರೆ ನಾವು ಮಾಡಿದ ತಪ್ಪು ಅಂತ ನನಗೀಗ ಅರ್ಥ ಆಗ್ತಿದೆ. ನಾವೇನು ಬೀದಿಗೆ ಬಿದ್ದಿಲ್ಲ. ಆದರೆ ಮನೆಗೆ ಬಂದ ಲಕ್ಷ್ಮಿನ ವಾಪಸ್ ಮಾಡಿದ್ದು ದುರಹಂಕಾರ ಅಂತ ನನಗೆ ಅರ್ಥ ಆಗ್ತಿದೆ. ಅದಕ್ಕೆ ಅಪ್ಪ, ನೀವು ತಪ್ಪು ತಿಳಿಲಿಲ್ಲ ಅಂದರೆ ಆ ಅಮೌಂಟ್ ವಾಪಸ್ ಕೇಳೋಣ ಅಂತ ಬಂದಿದ್ದೀವಿ. ಅಯ್ಯೋ ಕುಸು, ನನ್ನ ಹತ್ರ ಕೇಳೋಕ್ಕೂ ಸಂಕೋಚ ನನಗೆ. ನಾನು ನಿಮ್ಮಪ್ಪ ಕಡು, ಅದು ಅಲ್ಲದೆ ಅದು ನಿಂದೇ ದುಡ್ಡು. ನಿನ್ನ ದುಡ್ಡನ್ನ ನಿಮ್ಮ ಅಪ್ಪನ ಹತ್ರ ಕೇಳೋಕ್ಕೆ ಯಾಕೋ ಕೂಸು ಇಷ್ಟೊಂದು ಮುಜುಗ್ರ? ನೋಡು, ಆ ಚೆಕ್ ಹಾಗೆ ಇಟ್ಟಿದೆ. ನೀನು ಕೇಳದೇ ಇದ್ರು ಅದು ನೀನು ತಲುಪ್ತಾಯಿತ್ತು ಕೂಸು. ನಾನು ಅವತ್ತೇ ನಿನಗೆ ಫೋನ್ ಮಾಡಿ ಕೇಳಿದೆ, ನೀನೇ ಬೇಡ ಅಂದೆ. ಇವತ್ತು ನೀನೇ ಕೇಳ್ತಾ ಇದ್ದೆ. ನನಗೆ ತುಂಬ ಸಂತೋಷ ಆಗ್ತಿದೆ, ತುಂಬ ಸಂತೋಷ. ಒಂದು ನಿಮಿಷ ತಂದು ಕೊಡ್ತೀನಿ. ಹಾಂ, ಹೋಗು ಕೂಸು. ಅನಿ, ಏನು ಮಾಡ್ತಿದ್ಯಾ ನೀನು? ಚೆಕ್ನ ನಿಮ್ಮ ಮುಖದ ಮೇಲೆ ಬಿಸಾಕ್ ಹೋಗ್ಬೇಕಾದ್ರೆ ಜ್ಞಾನ ಇರಲಿಲ್ವ ಇವ್ರಿಗೆ? ಈಗ ದಿಢೀರಂತ ಜ್ಞಾನೋದಯ ಆಗ್ಬಿಡ್ತಾ? ಅನಿ, ಆ ಸಂದರ್ಭನೇ ಬೇರೆ, ಈ ಸಂದರ್ಭನೇ ಬೇರೆ. ವಿನಾಕಾರಣ ತೊಂದರೆ ಕೊಡಬೇಡ. ಅದನ್ನು ಪ್ರಶ್ನೆ ಮಾಡೋ ಹಕ್ಕು ನಿನಗಿಲ್ಲ. ಇಲ್ಲ ಸ್ವಾಮಿ, ಸಂದರ್ಭ ಹೇಗಿದೆ ಅಂದರೆ ಆಲ್ಮೋಸ್ಟ್ ಇವರು ಅಮ್ಮ ತಾಯಿಗಳಾಗ್ಬಿಟ್ಟಿದ್ದಾರೆ. ಅದಕ್ಕೆ ಭಿಕ್ಷೆ ಕೇಳೋಕ್ಕೆ ಮನೆ ಬಾಗಿಲಿಗೆ ಬಂದಿರೋದು. ಅನಿರುದ್ಧ, ದುಷ್ಯಂತ್, ನೀವು ಸಿಟ್ಟಾಗಬೇಡಿ. ನಿಮ್ಮ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಇವನು ಯಾರು? ಆ ಚೆಕ್ಕು ನಿಮಗೆ ಸೇರಬೇಕಾದ್ರೆ ನೀವು ತಗೊಳ್ಳಿ ಅದನ್ನು. ಇಲ್ಲ ಅಂಕಲ್, ನಾನು ಭಿಕ್ಷೆ ಎತ್ತೋದಕ್ಕೆ ಬಂದಿಲ್ಲ. ನನಗೆ ಕಷ್ಟ ಬಂದಿದೆ ನಿಜ. ಆದರೆ ಭಿಕ್ಷೆ ಬೇಡುವಂಥ ದುರ್ಬಲ ಮನಸ್ಸು ನಂದಲ್ಲ.
ನನಗೆ ದುಡ್ಡಿನ ಅನಿವಾರ್ಯತೆ ಇದೆ. ನಿಮ್ಮ ಹತ್ರ ಹಾಗೆ ಕೊಡಿ ಅಂತ ಕೇಳೋದಕ್ಕೆ ಬಂದಿಲ್ಲ. ಸಾಲ ಅಂತ ಕೊಡಿ, ತೀರಿಸ್ತೀನಿ. ಸಾಲ ಅಂತ ಯಾಕಪ್ಪ ಮಾತಾಡ್ತಾ ದುಷ್ಯಂತ್? ಆ ಹಣ ಚೈತ್ರಂದೆ. ನೀವು ಅದನ್ನು ಧಾರಾಳವಾಗಿ ತಗೊಳ್ಬೋದು. ನಾವು ನಿಮಗೆ ಸಾಲ ಅಂತ ಕೊಡೋಕ್ಕಾಗತ್ತೇನಪ್ಪ? ನೋಡಪ್ಪ ದುಷ್ಯಂತ್, ನಮ್ಮ ಮಗಳ ಕಷ್ಟ ನಮ್ಮ ಕಷ್ಟ ಅಲ್ವಾ? ಹಾಗೆಲ್ಲ ಮಾತಾಡಬಾರ್ದಪ್ಪ. ಐ ಆಮ್ ವೆರಿ ಸಾರಿ ಆಂಟಿ. ನಿಮ್ಮ ಮಗಳು 1000 ಹೇಳ್ಬೋದು, ಅರ್ಶಿನ ಕುಂಕುಮ ಅಂತ ಕೊಟ್ರಿ ಹಾಗೆ ಹೀಗೆ ಅಂತ. ಆದರೆ ನಾನು ಹುಟ್ಟು ಸ್ವಾಭಿಮಾನಿ. ಸಾಲ ಅಂತ ಕೊಡಿ, ಅದಕ್ಕೆ ಧರ್ಮದ ಬಡ್ಡಿ ಅಂತ ಎಷ್ಟು ಹಾಕ್ತಿರೋ ಹಾಕಿ. ಮಗಳು ಅಳಿಯನು ಸೆಂಟಿಮೆಂಟ್ಸ್ ಬೇಡ. ಪ್ರತಿ ತಿಂಗಳು ನಾನು ನಿಮಗೆ ಬಡ್ಡಿ ಕೊಡ್ತೀನಿ. ವ್ಯವಹಾರ ಚೆನ್ನಾಗಿದ್ದರೆ ವಿಶ್ವಾಸ ಚೆನ್ನಾಗಿರುತ್ತೆ ಅನ್ನೋ ತತ್ವನ ನಮ್ದೋನು ನಾನು. ಹಾಗೆ ಕೊಟ್ಟರೆ ಈಸ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ಗುಡ್, ವೆರಿ ಗುಡ್. ಭಿಕ್ಷೆ ಬೇಕು, ಮರ್ಯಾದೆ ಬೇಕು ಅನ್ನೋ ಒದ್ದಾಟದಲ್ಲಿ ಮರ್ಯಾದೆನೇ ಆಯ್ಕೆ ಮಾಡ್ಕೊಂಡಿದ್ಯಾ. ಐ ಲೈಕ್ ಇಟ್. ಪಾಪ ಅಳಿಯಂದ್ರು ಸ್ವಾಭಿಮಾನ ಕಾಪಾಡ್ಕೊತಾ ಇದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡೋದು ಬೇಡವಾ? ನೀವು ಚೆಕ್ ತಗೊಳ್ಳಿ. ಸಾಲ ಕೇಳ್ತಿದ್ದೀರಿ, ಅದು ಧರ್ಮದ ಬಡ್ಡಿಗೆ. ಇಷ್ಟೊಂದು ಅಮೌಂಟ್ ಕೊಡ್ತಿದ್ದೀವಿ, ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡದೇ ಇದ್ರೆ ಹೇಗೆ? ಅನಿರುದ್ಧ, ಅಂಕಲ್, ನಾನೆಲ್ಲ ಪ್ರಿಪೇರ್ ಆಗೇ ಬಂದಿದ್ದೀನಿ. ಇಂಥ ಸಂದರ್ಭ ಬರಬಹುದು ಅಂತಾನೆ ನನಗೆ ಅನುಮಾನ ಇತ್ತು. ಅದಕ್ಕೆ ನನ್ನ ಮನೆ ಪತ್ರನ ಕೊಲ್ಯಾಟ್ರಲ್ ಸೆಕ್ಯೂರಿಟಿಯಾಗಿ ಕೊಡೋದಕ್ಕೆ ಅಂತ ತಂದಿದ್ದೀನಿ. ತಗೊಳ್ಳಿ. ಮಾವ, ಏನು ಅನ್ಯಾಯ ಇದು? ಮಗಳಿಗೆ ಅರ್ಶಿನ ಕುಂಕುಮಕ್ಕೆ ಅಂತ ಕೊಡೋ ದುಡ್ಡಿಗೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ತಗೋಬೇಕಾ? ಬಡ್ಡಿ ತಗೋಬೇಕಾ? ನಿಮ್ಮ ಮಗನ ಹುಚ್ಚತನಕ್ಕೆ ಒಂದು ಮಿತಿ ಬೇಡವಾ ಮಾವ? ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ಹೀಗೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತಾ ಹೇಳಿ? ಇಲ್ಲ ತೇಜಸ್ವಿನಿ ಅವರೇ, ಇದು ಅನಿರುದ್ಧ ಮಾಡ್ತಿರೋದಲ್ಲ. ನಾನೇ ನನ್ನ ಸ್ವಾಭಿಮಾನನ ಉಳಿಸ್ಕೊಳ್ಳೋದಕ್ಕೆ ಅಂತ ಮಾಡ್ತಿರೋ ಪ್ರಯತ್ನ. ನೀವ್ಯಾರೂ ಬೇಜಾರು ಮಾಡ್ಕೋಬೇಡಿ. ಅನಿರುದ್ಧಗಿಂತ 10ರಷ್ಟು ಸ್ವಾಭಿಮಾನ, ಆತ್ಮಗೌರವ ನನಗಿದೆ. ಅದನ್ನು ಉಳಿಸ್ಕೋತಾ ಇದ್ದೀನಿ. ದಯವಿಟ್ಟು ಇದರಲ್ಲಿ ನೀವ್ಯಾರೂ ಅಡ್ಡ ಬರಬೇಡಿ. ಹಾಗೆ ಕೊಡೋ ದುಡ್ಡಂತೂ ನನಗೆ ಬೇಡ. ದುಷ್ಯಂತ್, ಇದು ಸರಿಯಲ್ಲ. ಪ್ಲೀಸ್ ತಗೊಳ್ಳಿ, ಕೊಲ್ಯಾಟ್ರಲ್ ಸೆಕ್ಯೂರಿಟಿ. ಇದನ್ನ ಇಟ್ಕೊಳ್ಳಿ. ನಿಮ್ಮ ಸಾಲ ತೀರಿಸಿದ ಮೇಲೆ ನನ್ನ ಮನೆ ಪತ್ರನ ವಾಪಸ್ ಕೊಡಿ. ದಟ್ಸ್ ಗುಡ್. ಚೈತ್ರ, ನಾವು ಯಾರ ಹತ್ರನೂ ಕೈ ಚಾಚಿಲ್ಲ. ಮನೆ ಪತ್ರನ ಪ್ಲೆಡ್ಜ್ ಮಾಡಿ ಹಣ ತಗೊಂಡಿದ್ದೀವಿ. ಸೊ ಬಿ ಪ್ರೌಡ್. ಹಾಗೆ ಇನ್ನೊಂದು ವಿಚಾರ, ಇದು ಬರೀ ಬಾಯಿ ಮಾತಲ್ಲಾದ್ರೆ ಸಾಲದು. ಬಾಂಡ್ ಪೇಪರ್ ತಂದಿದ್ದೀನಿ. ಇದರ ಮೇಲೆ ಸಾಲ ತಗೊಂಡಿದ್ದೀನಿ ಅಂತ ಬರೀತೀನಿ. ದಯವಿಟ್ಟು ನೀವೆಲ್ಲ ವಿಟ್ನೆಸ್ ಹಾಕಬೇಕು. ಅಂಕಲ್, ಸೈನ್ ಮಾಡಿ. ನಂಗೆ ಗೊತ್ತು ಅಂಕಲ್, ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿದೆ.
ಇಟ್ಸ್ ಆಲ್ ಇನ್ ದ ಗೇಮ್. ಪ್ಲೀಸ್ ಸೈನ್ ಮಾಡಿ. ಆಂಟಿ ನೀವು ಥ್ಯಾಂಕ್ ಯು ಅಂಕಲ್. ನಾವಿನ್ನು ಹೊರಡ್ತೇವೆ.